ಬರೀ 300 ರೂಪಾಯಿ ಇಟ್ಕೊಂಡು ಬೆಂಗಳೂರು ಬಂದ ಒಬ್ಬ ಹುಡುಗ ಈಗ 250 ಕೋಟಿ ಮೂವಿಯಲ್ಲಿ ಹೇಗೆ ಮಾಡಿದ್ರು ಇದ್ರ ಬಗ್ಗೆನೇ ಮಾತಾಡೋಣ. ಬೇರೆ ಯಾರೂ ಅಲ್ಲ, ನಮ್ಮ ರಾಕಿಂಗ್ ಸ್ಟಾರ್ ಯಶ್. ಇವ್ರ ಬಗ್ಗೆನೇ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ನವೀನ್ ಕುಮಾರ್ ಗೌಡ, ಇದೇ ರಾಕಿಂಗ್ ಸ್ಟಾರ್ ಅವ್ರ ಆ್ಯಕ್ಚುಲ್ ಹೆಸರು. ಅವರು ಮೂವಿಗೆ ಬಂದಮೇಲೆ ಯಶ್ ಅಂತ ಹೆಸರು ಚೇಂಜ್ ಮಾಡಿದ್ರು. ಅವ್ರು ಬಂದು ನಮ್ಮ ಕರ್ನಾಟಕದ ಹಾಸನ ಡಿಸ್ಟಿಕಲ್ಲಿರೋ ಭುವನಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಹುಡ್ತಾರೆ. ಆ ಗ್ರಾಮದಲ್ಲಿ ಹುಟ್ಟಿ ಸ್ಕೂಲಿಂಗ್ ಎಲ್ಲ ಅಲ್ಲೇ ಆಗುತ್ತೆ. ಅವ್ರ ತಂದೆ ಒಂದು BTS ಬಸ್ ಡ್ರೈವರ್. ಅವ್ರು ಚಿಕ್ಕಂದಿನಿಂದ ಸ್ವಲ್ಪ ಚೆನ್ನಾಗಿ ಓದ್ತಾಯಿದ್ರು, ಆ್ಯಾವ್ರೇಜ್ ಸ್ಟೂಡೆಂಟು. ಬಟ್ ಅವ್ರಿಗೆ ಇದರಲ್ಲಿ ಸ್ಕೂಲಲ್ಲಿ ಮೋನೋ ಆ್ಯಕ್ಟಿಂಗು, ಡ್ರಾಮಾ, ಡ್ಯಾನ್ಸು ಎಲ್ಲದರಲ್ಲೂ ತುಂಬ ಇಂಟ್ರೆಸ್ಟ್ ಇತ್ತು. ಅದ್ರ ಜೊತೆ ಇವರು ಟೀಚರ್ಸ್ ಎಲ್ಲ ಎಂಕರೇಜ್ ಮಾಡ್ತಾರೆ, ನೀನು ಚೆನ್ನಾಗಿ ಮಾಡ್ತೀಯ ಅಂತ. ಬಟ್ ಅದೇ ಹೇಳ್ತಾರದು, ಮನಸ್ಸಲ್ಲಿ ಒಂದು ಡಿಸೈರ್, ಒಂದು ಟಾರ್ಗೆಟ್ ಇದ್ದರೆ ಅವರು ಟಾರ್ಗೆಟ್ನ ಅಚೀವ್ ಮಾಡ್ಬೋದು. ಅವ್ರು ಮೊದಲಿಂದಲೂ ನಾನು ಹೀರೋ ಆಗಬೇಕು ಅಂತಲೇ ಮೈಂಡಲ್ಲಿ ಇದ್ದಿದ್ದು. ಇದನ್ನು ಅವ್ರು ಬಂದು ಅವ್ರ ತಂದೆ ಹೇಳ್ತಾರೆ, ಅಪ್ಪ ನಾನು ಬ್ಯಾಂಗ್ಳೂರಿಗೆ ಹೋಗ್ತೀನಪ್ಪ, ಬ್ಯಾಂಗ್ಳೂರಿಗೆ ಹೋಗ್ಬಿಟ್ಟು ಸಿನಿ ಫೀಲ್ಡಲ್ಲಿ ಹೋಗಿ ಎಂಟ್ರ್ ಆಗ್ತೀನಪ್ಪ ಅಂತ. ಇದು ಅವ್ರ ತಂದೆಗೆ ಫುಲ್ ಇಷ್ಟನೇ ಇಲ್ಲ. ಏನಕ್ಕಂದರೆ ಅವ್ರ ತಂದೆ ಏನಂದರೆ, ನಾನು ಡ್ರೈವರ್ ಆಗಿದ್ದೀನಿ, ಓಕೆ, ನನ್ನ ಮಗ ಒಂದು ಒಳ್ಳೆ ಗೌರ್ಮೆಂಟ್ ಆಫೀಸರ್ ಆಗಿ ಒಂದು ಸೈನ್ ಮಾಡಿ ಟೇಬಲ್ ವರ್ಕ್ ಮಾಡ್ಕೊಂಡು ಸೈನ್ ಮಾಡ್ಕೊಂಡು ಅವ್ರು ನೋಡಿದ್ರೆ ಒಂದು 10 ಜನ ಸಲ್ಯೂಟ್ ಹೊಡಿಬೇಕು, ಆ ಥರ ಒಂದು ಕೆಲಸದಲ್ಲಿ ಇರಬೇಕು ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಬಟ್ ಇವ್ರ ವಿಷನೇ ಬೇರೆ ಇತ್ತಲ್ವ, ಅದು ಅವ್ರಿಗೆ ಗೊತ್ತಿಲ್ವಲ್ಲ. ಬಟ್ ಅವರೊಂದು ಇದು ಹೇಳ್ತಾರೆ, ನೋಡು, ನಮ್ಮ ಕಡೆಯಿಂದ ನಿನಗೆ 5 ಪೈಸಾ ಈಗ ಈ ಹೆಲ್ಪ್ ಮಾಡೋಕ್ಕಾಗಲ್ಲ, ಓಕೆ, ನೀನಾಗಿ ಹೋಗು, ನೀನಾಗಿ ಮಾಡು, ನಿನಗೆ 1 ವರ್ಷ ಟೈಮ್ ಕೊಡ್ತೀನಿ. 1 ವರ್ಷದೊಳಗೆ ನೀನೇನು ಆಗಿಲ್ಲ ಅಂದರೆ ತಿರ್ಗಾ ನೀನು ಬರಬೇಕು, ಬಂದ ಮೇಲೆ ನಾವು ಏನು ಹೇಳ್ತೀವೋ ಅದನ್ನು ನೀನು ಮಾಡಬೇಕು ಅಂತ ಹೇಳಿದ್ರು. ಸರಿ ಅಂತ ಅವರು ಬ್ಯಾಂಗ್ಳೂರು ಬಂದರು. ಬ್ಯಾಂಗ್ಳೂರಲ್ಲಿ 300 ರೂಪಾಯಿ ಹಿಡ್ಕೊಂಡು ಬಂದಿದ್ದಾರೆ. ಎಲ್ಲಿಗೆ? ಅವ್ರಿಗೆ ಗೊತ್ತು, ಗಾಂಧಿನಗರದಲ್ಲಿ. ಎಲ್ಲರಿಗೂ ಗೊತ್ತು, ಫಿಲ್ಮ್ ಇಂಡಸ್ಟ್ರಿ ಜಾಸ್ತಿ ಗಾಂಧಿನಗರದಲ್ಲಿ ಇದು ಮಾಡ್ತಾರೆ ಅಂತ, ಫಿಲಮ್ಗಳು ಓಡಾಡು. ಸೊ ಗಾಂಧಿನಗರಕ್ಕೆ ಹೋಗ್ತಾರೆ. ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನೂ ಎಲ್ಲ ಕಡೆ ನೋಡ್ತಾರೆ ಥ್ರೂ ಓಲ್ಡ್ ಬ್ಯಾಂಗ್ಳೂರು. ಅಲ್ಲಿ ಅವ್ರಿಗೊಂದು ಸಖತ್ ಹಿಂಸೆ ಆಗೋದೇನೆಂದರೆ, ಹೋಗಿ ಒಂದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಜಾಯ್ನ್ ಆಗ್ತಾರೆ. ಇಲ್ಲಿ ಒಂದು ವಿಷಯ ಹೇಳ್ತೀನಿ, ಕೆಲವು ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಎಲ್ಲರೂ ಕೆಲವರು, ಸಿಗರೇಟ್ ತೊಗೊಂಬ, ಟೀ ತೊಗೊಂಬ, ಎಣ್ಣೆ ತೊಗೊಂಬ ಅಂತ ಕಳಿಸ್ತಾರೆ. ಇದು ಅವ್ರಿಗೆ ತುಂಬ ಬೇಜಾರಾಗ್ತಾಯಿದೆ. ಇದ್ರ ಬಗ್ಗೆ ಅದು ಕೇಳಿದ್ರೂ ಹಾಕ್ಲಿಕ್ಕೆ ಬರುತ್ತೆ ಅಂತ ಅವ್ರು ಹೇಳಿದ್ದು ಒಂದು ಇಂಟರ್ವ್ಯೂವಲ್ಲಿ. ಈಗ ಮಾಡ್ತಾ ಒಂದು ಕಡೆ ಒಂದು ಮೂವಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಅವರು ಸೀರಿಯಲ್ ಕಡೆ ಹೋಗ್ತಾರೆ. ETVಯಲ್ಲಿ ಸೀರಿಯಲ್ ಕಡೆ ಹೋಗ್ಬಿಟ್ಟು ಒಂದು 2-3 ಸೀರಿಯಲ್ ಮಾಡ್ತಾರೆ, ಚೆನ್ನಾಗಿ ಹಿಟ್ಟಾಗುತ್ತೆ. ಅದು ಆದಮೇಲೆ ಒಂದು ಮೂವಿಯಲ್ಲಿ ಕಮಿಟ್ ಆಗ್ತಾರೆ. ಆ ಮೂವಿ 4 ದಿನ ಶೂಟ್ ಆಗುತ್ತೆ. ಆವಾಗ ಅವ್ರ ಮೈಂಡಲ್ಲಿಗೆ ತಿಳ್ಕೊಂಬಿಟ್ಟಿರ್ತಾರೆ, ನಾನು ಇದೇ ದಾರಿ ಹಿಡ್ಕೊಂಡು ಹೋಗ್ಬಿಟ್ರೆ ನಾನು ಎಲ್ಲೋ ಹೋಗ್ಬಿಡ್ಬೋದು ಅಂತ. ಬಟ್ ಅದು ಆಗಿಲ್ಲ, ಆ ಮೂವಿ ಡ್ರಾಪ್ ಆಗುತ್ತೆ. ಸರಿ, ನೀವು ತಿಳ್ಕೊಬೋದು, ನಾನೇನಕ್ಕಪ್ಪ ಈ ವಿಡಿಯೋ ನೋಡಬೇಕು, ನಾನು ಮೂವಿ ಫಿಲ್ಮ್ ಇಂಡಸ್ಟ್ರಿಯಲ್ಲೂ ಹೋಗಲ್ಲ, ಏನೂ ಇಲ್ಲ, ನನ್ನ ರೂಟೇ ಬೇರೆ, ನಾನೇನಕ್ಕೆ ಈ ವಿಡಿಯೋ ನೋಡ್ಬೇಕಂತ. ವಿಡಿಯೋ ಫುಲ್ಲಾಗಿ ನೋಡಿ, ಕೊನೆಯಾಗಿ ನಿಮಗೆ ಗೊತ್ತಾಗುತ್ತೆ. ಸರಿ ಅಂತ ಸಿನಿ ಫೀಲ್ಡಲ್ಲಿ ಜಂಬದ ಹುಡುಗಿ ಅಂತ ಮೂವಿ ಮಾಡ್ತಾರೆ. ಲೀಡ್ ರೋಲಲ್ಲ, ಸಪೋರ್ಟಿಂಗ್ ರೋಲ್. ಆಮೇಲೆ ನೆಕ್ಸ್ಟು ಮೊಗ್ಗಿನ ಮನಸ್ಸು. ಈ ಮೊಗ್ಗಿನ ಮನಸ್ಸಲ್ಲೂ ಸಪೋರ್ಟಿಂಗ್ ರೋಲೆ. ಅದರಲ್ಲೇ ರಾಧಿಕಾ ಪಂಡಿತ್ತು ಅವರಿಗೆ ಲವ್ ಆಗಿ ಆಮೇಲೆ ಅದು ಸಪ್ರೇಟ್ ದಾರಿ, ಅವ್ರ ಮದುವೆ ಎಲ್ಲ ಆಗುತ್ತೆ, ಅದು ಗೊತ್ತು ನಮಗೆ. ಮೊಗ್ಗಿನ ಮನಸ್ಸು ಅದು ಬೆಸ್ಟ್ ಸಪೋರ್ಟಿಂಗ್ ರೋಲ್ ಅಂತ ಅವರಿಗೆ ಇದು ಬರುತ್ತೆ, ಅವಾರ್ಡ್ ಬರುತ್ತೆ. ಆ್ಯಸ್ ಅ ಲೀಡಿಂಗ್ ಆ್ಯಕ್ಟ್ರಾಗಿ ಹೀರೋ ಆಗಿ ಬಂದಿದ್ದು ರಾಕಿ ಅಂತ ಮೂವಿಲಿ. ಅದಾದಮೇಲೆ ಅವ್ರು ಹಿಂತಿರುಗಿ ನೋಡಲೇ ಇಲ್ಲ. ರಾಕಿ ಎಲ್ಲರಿಗೂ ಗೊತ್ತು, ಗೂಗ್ಲಿ, ಡ್ರಾಮಾ, ರಾಜಾ ಹುಲಿ, ಆಮೇಲೆ ಸಾಕಷ್ಟು ಮೂವಿಗಳು ಮಾಡ್ತಾರೆ. ರಾಮಾಚಾರಿ, ಸಂತೋಷ್ ಸ್ಟ್ರೈಟ್ ಫಾರ್ವರ್ಡು, ಎಷ್ಟೋ ಮೂವಿಗಳು ಮಾಡ್ತಾ ಇರ್ತಾರೆ. ಎಲ್ಲ ಆಲ್ಮೋಸ್ಟ್ ಹಿಟ್ ಆಗ್ತಾರೆ, 90% ಹಿಟ್ಸ್ ಅವ್ರದ್ದು. ಈ ಥರ ಟೈಮಲ್ಲಿನೇ ನಮ್ಮ ರಾಕಿ ಬಾಯ್ ಯಶ್ ಥರನೇ ಬಡತನದಿಂದ ಬಂದವರು ರವಿ ಬಸ್ರೂರ್, ಮ್ಯೂಸಿಕ್ ಡೈರೆಕ್ಟರ್, ಪ್ರಶಾಂತ್ ನೀಲ್,
ಇವರೆಲ್ಲ ಒಟ್ಟಿಗೆ ಸೇರಿ ಒಂದು ಮೂವಿ ಮಾಡ್ತಾರೆ, ಅದೇ KGF. ಈ KGF ಮೂವಿ ಬರೋಕ್ಕೆ ಮುಂಚೆ ಅವರೊಂದು ಸ್ವಲ್ಪ ಹಣ ಗಳಿಸಿರ್ತಾರಲ್ಲ, ಅದನ್ನು ತಳ್ಳೂರು ಅಂತ ಒಂದು ಗ್ರಾಮದಲ್ಲಿ ನೀರಿಗೆ ತುಂಬ ಬರ ಅಂತ ಇದು ಮಾಡಿ ಅಲ್ಲಿ ಒಂದು 10,000 ಜನಕ್ಕೆ ನೀರು ಬರಿಸ್ಬೇಕು ಹೆಂಗಾದರೂ ಮಾಡಿ ಅಂತೇಳ್ಬಿಟ್ಟು ಇದು ತೋಡಿಸ್ತಾರೆ, ಕೆರೆ ತೋಡಿಸ್ತಾರೆ. 4 ಕೋಟಿ ಖರ್ಚು ಮಾಡಿ ಅವರು ರಾಧಿಕಾ ಪಂಡಿತ್ ಅವರು ಮ್ಯಾರೇಜ್ ಆಗಿ ಯಶೋ ಮಾರ್ಗ ಅಂತ ಒಂದು ಟ್ರಸ್ಟ್ ಸ್ಟಾರ್ಟ್ ಮಾಡಿ ಕೆರೆ ತೋಡಿಸ್ತಾರೆ. ನೀರು ಬರುತ್ತೆ, 10,000 ಜನಕ್ಕೆ ನೀರು ಇರುತ್ತೆ. ಇದು ಸಪ್ರೇಟಾಗಿ ಒಂದು ಮನುಷ್ಯ ಮಾಡೋ ಇದಲ್ಲ, ಒಂದು ಗೌರ್ಮೆಂಟ್ ಮಾಡೋ ಕೆಲಸ ಅವ್ರು ಮಾಡಿದ್ದಾರೆ. ಎಲ್ಲರೂ ಆಗಲೇ ಕಮೆಂಟ್ ಮಾಡಿದ್ರು, ನೆಕ್ಸ್ಟ್ ಇವರು ರಾಜಕೀಯಕ್ಕೆ ಸ್ಕೆಚ್ ಆಗ್ತಾಯಿದ್ದಾರೆ ಅಂತ. ಇಲ್ಲ, ಅದು ಅವ್ರ ಮನಸ್ಸಿಚ್ಛೆ ಮಾಡಿರೋದು. ಆಯಿತು, ಇದಾದಮೇಲೆ KGF ಅಂತ ಒಂದು ಮೂವಿ ಬರುತ್ತೆ. ಈ ಮೂವಿಗೆ ಮುಂಚೆ ಒಂದು ಹೇಳ್ತೀನಿ ಕೇಳಿ. ಎಲ್ಲ ಮೂವಿ ಇಲ್ಲಿ 90% ಹಿಟ್ ಆಗ್ತಾಯಿತ್ತು. ಕರ್ನಾಟಕದಲ್ಲಿ ಯಶ್ ಯಾರಂತ ಎಲ್ಲರಿಗೂ ಗೊತ್ತಾಯಿತು. ಬಟ್ ಒಂದು ವಿಷಯ, ಕರ್ನಾಟಕ ಬಿಟ್ಟು ಹೊರಗೆ ಹೋಗಿ ಈ ಕಡೆ ತಮಿಳ್ನಾಡು ಹೋಗಿ, ಆಂಧ್ರ ಹೋಗಿ, ನಾರ್ತಲ್ಲಿ ಹೋಗಿ ಅವರೆಲ್ಲ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಕನ್ನಡ ಇಂಡಸ್ಟ್ರಿನ ಅದೊಂಥರ ಏನೋ ಹಾಗೆ ತಿಳ್ಕೊಂಡಿದ್ರು. ಅದನ್ನು ಅವ್ರು ಕಣ್ಣಾರೆ ನೋಡಿಬಿಟ್ಟು ಅವರು ನಮ್ಮ ಇಂಡಸ್ಟ್ರಿನ ನಮ್ಮ ಗ್ಲೋಬಲಾಗಿ ತಗೊಂಡು ಹೋಗಲೇಬೇಕು ಅಂತ ಒಂದು ಪಣ ತೊಟ್ಟರು. ಇದೇ ಪಣನೇ ಇವ್ರ ಹತ್ರನೇ ಇತ್ತು, ನಮ್ಮ ಪ್ರಶಾಂತ್ ನೀಲ್ ಅವ್ರ ಹತ್ರನೇ ಇತ್ತು. ಎಲ್ಲರೂ ಸೇರಿ KGF ಅಂತ ಒಂದು ಮೂವಿ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಹೋಗ್ತಾ ಲೈಟಾಗಿ ಹೋಗಿ ಆಮೇಲೆ ಪಿಕಪ್ ಆಗುತ್ತೆ. ಪಿಕಪ್ ಆಗಿ ಯಶ್ ಯಾರಂತ ಎಲ್ಲರಿಗೂ ಗೊತ್ತಾಯಿತು. ನೆಕ್ಸ್ಟ್ KGF 2 ಬರುತ್ತೆ, ಬ್ಲ್ಯಾಕ್ ಬಸ್ಟರ್ ಹಿಟ್. ನಾಟ್ ಓನ್ಲಿ ಇನ್ ಕನ್ನಡ, ನಾಟ್ ಓನ್ಲಿ ಇನ್ ಇಂಡಿಯಾ, ಥ್ರೂ ಔಟ್ ದ ವರ್ಲ್ಡ್. ಎಲ್ಲ ಕಡೆಯೂ ಎಂಥ ಹಿಟ್ಟಂದ್ರೆ ಅಂಥ ಹಿಟ್ಟಂದು ಹೇಳೋಕ್ಕಾಗ 1,300 ಕೋಟಿ ಹತ್ತತ್ರ ಹೋಗ್ಬಿಡ್ತು. ಆಗ ಗೊತ್ತಾಯಿತು ಕನ್ನಡ ಇಂಡಸ್ಟ್ರಿ ಅಂದರೆ ಏನು. ಅದಾಗಿ ನೆಕ್ಸ್ಟ್ ಡೇ ಕಾಂತಾರ ಬಂದು ಅದು ತೋರಿಸ್ಕೊಡ್ತು ಕನ್ನಡ ಇಂಡಸ್ಟ್ರಿ ಏನಂತ. ಆಗೊಂದು ಭಯ ಅಂತ ಬಂತು, ಕನ್ನಡ ಇಂಡಸ್ಟ್ರಿ ಸಾಧಾರಣವಾದ ಒಂದು ಇಂಡಸ್ಟ್ರಿ ಅಲ್ಲ ಅಂತ ಎಲ್ಲರಿಗೂ ಗೊತ್ತಾಯಿತು. ಈಗಲೂ ಕೆಲವು ಇಂಡಸ್ಟ್ರಿಯವರು ಫಸ್ಟ್ ಗೇರಲ್ಲೇ ಇದ್ದಾರೆ, ಇನ್ನೂ ಮುಂದೆ ಹೋಗ್ತಾ ಇಲ್ಲ. 500 ಕೋಟಿ 600 ಕೋಟಿ ಅದರಲ್ಲೇ 1,000 ಕೋಟಿ ಹೆಚ್ಚಾಗಿಲ್ಲ. ಬಟ್ ಇವರು ಎಲ್ಲೋ ಟಾಪಲ್ಲಿ ಹೋಯ್ತು. ನೋಡೋಣ, ಈಗ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಟಾಕ್ಸಿಕ್ ಅಂತ ಮೂವಿ. ಇದನ್ನು ಯಾಕೆ ನಾನು ನಿಮಗೆ ಹೇಳ್ತಾ ಇದ್ದೀನಂದರೆ, ನೀವಿರೋ ಫೀಲ್ಡಲ್ಲಿ, ನೀವು ಕೆರಿಯರ್ ಸ್ಟಾರ್ಟ್ ಆಗೋದ್ರಲ್ಲಿ, IT ಫೀಲ್ಡ್ ಇರ್ಬೋದು, ಬಿಸ್ನೆಸ್ಸಲ್ಲಿರ್ಬೋದು, ಎಲ್ಲದರಲ್ಲೂ ನಿಮ್ಮನ್ನ ತುಳಿಯೋರು ಸಾಕಷ್ಟು ಜನ ಇರ್ತಾರೆ. ಪ್ಲಸ್ ನಿಮ್ಮ ವಿಷನ್ ಸರಿ ಇದ್ದರೆ, ನಿಮ್ಮ ಟಾರ್ಗೆಟ್ ಸರಿ ಇದ್ದರೆ, ಅದಕ್ಕೇನೇನು ಮಾಡಬೇಕು ಪ್ರಯತ್ನ ಅದು ಮಾಡಿದ್ರೆ ಖಂಡಿತ ಒಂದಲ್ಲ ಒಂದು ದಿವಸ ನೀವು ಸಕ್ಸಸ್ ಆಗೇ ಆಗ್ತೀರ. ಯಾಕಂದರೆ ಸಕ್ಸಸ್ ಅನ್ನೋದು ಒಬ್ಬರಿಗೆ ಮಾತ್ರ ಇಲ್ಲ, ಅವ್ರವ್ರ ಕಷ್ಟದ ಮೇಲೆ, ಅವ್ರವ್ರ ಹಾರ್ಡ್ ವರ್ಕ್ ಮೇಲೆ, ಅವ್ರವ್ರ ವರ್ಕ್ ಮೇಲೆ ಡಿಪೆಂಡ್ ಆಗ್ತಾ ಅವ್ರ ಸಕ್ಸಸ್. ನೋಡಿ, ಅದ್ರ ಜೊತೆ ನಮ್ಮ ಯಶ್ ಅವರು ಜನರಿಗೋಸ್ಕರ ಕೆಲವು ಮಾಡಿದ್ರು. ಪ್ರಕೃತಿ, ನೇಚರ್, ದೇವರು ಅವ್ರಿಗೆ ಒಂದು ದೊಡ್ಡ ಗ್ಲೋಬಲ್ ಆಗಿ ಒಂದು ಮೂವಿ ಕೊಟ್ಟು ವರ್ಲ್ಡ್ ವೈಡ್ ಅವ್ರಿಗೆ ಗೊತ್ತಿರೋ ಥರ ಮಾಡಿದ್ರು. ಈಗ ಸೌದಿಲಿ ಇದಕ್ಕೆ ಹೋಟೆಲ್ ಇನಾಗ್ರೇಷನ್ಗೆ ಇವ್ರನ್ನ ಕರೆದಿದ್ರು. ಏನೋ ಒಂದು ಸಣ್ಣ ಇಂಡಸ್ಟ್ರಿ ಅಂತ ತಿಳ್ಕೊಂಡಿದ್ದ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಒಂದು ಹೀರೋನ ಕರೆದು ಇನಾಗ್ರೇಷನ್ ಕರೆದ್ರು. ಇದು ಒಂದು ಇದಂದರೆ ಸಕ್ಸಸ್ ಅಂದರೆ. ನಿಜವಾಗ್ಲೂ ನನ್ನ ಎಕ್ಸ್ಪೆಕ್ಟೇಷನ್ನು ಯಶ್ ಅವ್ರ ಈ ಸ್ಟೋರಿ ಖಂಡಿತ ನಮ್ಮ ಕರ್ನಾಟಕದಲ್ಲಿ ಮೂಲೆಯಲ್ಲಿ ಯಾರೋ ಒಬ್ರಿಗೋ ಇಬ್ಬರಿಗೋ ಮೋಟಿವೇಶನ್ ಕೊಡುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಾಯ್ ಗಾಯ್ಸ್, ಥ್ಯಾಂಕ್ ಯು ಆಲ್.